ಮೊದಲನೇ ವಾಚನ. ಪ್ರಕಟಣಾ ಗ್ರಂಥದಿಂದ ವಾಚನ. ಯೌವನನಾದ ನಾನು ಮತ್ತೊಂದು ದಿವ್ಯ ದರ್ಶನವನ್ನು ಕಂಡೆ. ಸ್ವರ್ಗದ ಬಾಗಿಲು ತೆರೆದಿತ್ತು. ಮೊದಲು ನನ್ನೊಡನೆ ಮಾತನಾಡಿದ ತುತ್ತೂರಿಯಂಥ ನಾದವು ನನಗೆ ಕೇಳಿಸಿತು. ಅದು, ಮೇಲೆ ಬಾ, ಮುಂದೆ ಸಂಭವಿಸಲಿರುವ ಘಟನೆಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. ಕೂಡಲೇ ನಾನು ದೇವರಾತ್ಮ ವಶನಾದೆ. ಆಗ ಸ್ವರ್ಗದಲ್ಲಿ ಒಂದು ಸಿಂಹಾಸನ ಇರುವುದನ್ನು, ಅದರಲ್ಲಿ ಒಬ್ಬರು ಆಸೀನರಾಗಿರುವುದನ್ನು ಕಂಡೆ. ಅವರ ಮುಖ ಸೂರ್ಯಕಾಂತ ಮತ್ತು ಪದ್ಮರಾಗ ಹರಳುಗಳಂತೆ ಹೊಳೆಯುತ್ತಿತ್ತು. ಸಿಂಹಾಸನದ ಸುತ್ತಲೂ ಮರಕದಂತೆ ಹೊಳೆಯುವ ಮುಗಿಲು ಬಿಲ್ಲೊಂದು ಹೊಳೆಯುತ್ತಿತ್ತು. ಈ ಸಿಂಹಾಸನದ ಸುತ್ತಲೂ 24 ಪೀಠಗಳು ಇದ್ದವು. ಶ್ವೇತ ವಸ್ತ್ರಧಾರಿಗಳಾದ 24 ಮಂದಿ ಸಭಾ ಪ್ರಮುಖರು ಆ ಪೀಠಗಳಲ್ಲಿ ಕುಳಿತಿದ್ದರು. ಅವರು ತಮ್ಮ ತಲೆಗಳ ಮೇಲೆ ಚಿನ್ನದ ಕಿರೀಟಗಳನ್ನು ಧರಿಸಿದ್ದರು. ಸಿಂಹಾಸನದಿಂದ ಮಿಂಚು, ಗುಡುಗು, ಗರ್ಜನೆಗಳು ಹೊರಹೊಮ್ಮುತ್ತಿದ್ದವು. ಆ ಸಿಂಹಾಸನದ ಮುಂದೆ ದೇವರ ಸಪ್ತ ಆತ್ಮಗಳನ್ನು ಸೂಚಿಸುವ ಸಪ್ತ ದೀಪಗಳು ಬೆಳಗುತ್ತಿದ್ದವು. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕದಂತ ಗಾಜಿನ ಸಮುದ್ರವೊಂದು ಇದ್ದಂತೆ ಕಂಡುಬಂದಿತು. ಸಿಂಹಾಸನದ ಸುತ್ತಲೂ ಅದರ 4 ಪಾರ್ಶ್ವಗಳಲ್ಲಿ 4 ಜೀವಿಗಳು ಇದ್ದವು. ಅವುಗಳಿಗೆ ಮುಂದೆಯೂ ಹಿಂದೆಯೂ ಅನೇಕ ಕಣ್ಣುಗಳಿದ್ದವು. ಮೊದಲನೆಯ ಜೀವಿ ಸಿಂಹದಂತೆ ಇತ್ತು. ಎರಡನೆಯ ಜೀವಿ ಹೋರಿಯಂತಿತ್ತು. ಮೂರನೆಯ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು. ಮತ್ತು 4ನೆಯ ಜೀವಿಯು ಹಾರುತ್ತಿರುವ ಗರುಡ ಪಕ್ಷಿಯಂತಿತ್ತು. ಆ 4 ಜೀವಿಗಳಲ್ಲಿ ಪ್ರತಿಯೊಂದಕ್ಕೂ 6 ರೆಕ್ಕೆಗಳಿದ್ದವು. ಅವುಗಳ ಸುತ್ತಲೂ ಮತ್ತು ಒಳಗೂ ಅನೇಕ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು, ಪರಿಶುದ್ಧರು, 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 ಸರ್ವಶಕ್ತರಾದ ದೇವರು, ಪ್ರಭುದೇವರು, ವರ್ತಮಾನ ಕಾಲದಲ್ಲಿ ಇರುವವರು, ಭೂತಕಾಲದಲ್ಲಿ ಇದ್ದವರು, ಭವಿಷ್ಯತ್ ಕಾಲದಲ್ಲಿ ಬರುವವರು ಆಗಿದ್ದಾರೆ ಎಂದು ಹಾಡುತ್ತಿದ್ದವು. ಯುಗ ಯುಗಾಂತರಕ್ಕೂ ಜೀವಿಸುವ ಹಾಗೂ ಸಿಂಹಾಸನ ರೂಢರಾಗಿರುವ ವ್ಯಕ್ತಿಗೆ ಈ ಜೀವಿಗಳು ಘನತೆ, ಗೌರವ ಮತ್ತು ಕೃತಜ್ಞತಾಸ್ತುತಿಗಳನ್ನು ಸಲ್ಲಿಸುತ್ತಿದ್ದವು. ಆ 24 ಸಭಾ ಪ್ರಮುಖರು ತಮ್ಮ ಕಿರೀಟಗಳನ್ನು ತೆಗೆದು ಬದಿಗಿಟ್ಟು, ಸರ್ವಕಾಲಕ್ಕೂ ಜೀವಿಸುವ ಹಾಗೂ ಸಿಂಹಾಸನದಲ್ಲಿ ಆಸೀನರಾಗಿದ್ದ ವ್ಯಕ್ತಿಯ ಪಾದಗಳಿಗೆ ಅಡ್ಡ ಬಿದ್ದು ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವವರನ್ನು ಆರಾಧಿಸುತ್ತಾ, ನೀನೆಮ್ಮ ಪ್ರಭು, ಏ ದೇವ, ಘನಮಾನ ಶಕ್ತಿ ಸನ್ಮಾನಗಳಿಗರ್ಹ, ಸಮಸ್ತವನ್ನು ನೀ ಸೃಷ್ಟಿಸಿದಾತ, ಇರುವುದೆಲ್ಲವೂ ಜೀವಿಸುವುದೆಲ್ಲವೂ ನಿನ್ನ ಚಿತ್ತದಿಂದ ಎಂದು ಹಾಡುತ್ತಿದ್ದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಪರಿಶುದ್ಧರು, 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 ಸರ್ವಶಕ್ತರಾದ ದೇವರು ಪರಿಶುದ್ಧರು. ಪರಿಶುದ್ಧರು, 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 ಸರ್ವಶಕ್ತರಾದ ದೇವರು ಪರಿಶುದ್ಧರು. ಸ್ತುತಿಸಿರಿ ದೇವರನ್ನು ಆತನ ಪರಿಶುದ್ಧ ಆಲಯದಲ್ಲಿ, ಆತನ ಶಕ್ತಿಯನ್ನು ಸಾರುವ ಆಕಾಶ ಮಂಡಲದಲ್ಲಿ. ಸ್ತುತಿಸಿರಿ ಆತನ ಮಹತ್ ಕಾರ್ಯಗಳಿಗಾಗಿ, ಆತನ ಮಹಾಪ್ರಭಾವಕ್ಕೆ ಅನುಗುಣವಾಗಿ. ಶ್ಲೋಕ. ಪರಿಶುದ್ಧರು, 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 ಸರ್ವಶಕ್ತರಾದ ದೇವರು ಪರಿಶುದ್ಧರು. ಆತನನ್ನು ಸ್ತುತಿಸಿರಿ ಕೊಂಬುಗಳನ್ನು ಊದುತ್ತಾ, ಸ್ವರಮಂಡಲಗಳನ್ನು, ಕಿನ್ನರಿಗಳನ್ನು ಬಾರಿಸುತ್ತಾ. ಆತನನ್ನು ಸ್ತುತಿಸಿರಿ ತಮಟೆ ಬಡಿಯುತ್ತಾ, ಕುಣಿಯುತ್ತಾ. ಆತನನ್ನು ಸ್ತುತಿಸಿರಿ ತಂತಿವಾದ್ಯ ನುಡಿಸುತ್ತಾ, ಕೊಂಬುಗಳನ್ನು ಊದುತ್ತಾ. ಶ್ಲೋಕ. ಶ್ಲೋಕ. ಪರಿಶುದ್ಧರು, 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 ಸರ್ವಶಕ್ತರಾದ ದೇವರು ಪರಿಶುದ್ಧರು. ಆತನನ್ನು ಸ್ತುತಿಸಿರಿ ತಾಳದಿಂದ, ಆತನನ್ನು ಸ್ತುತಿಸಿರಿ ಜಲ್ಲರಿಯಿಂದ. ಪ್ರಭುವನ್ನು ಸ್ತುತಿಸಿರಿ ಉಸಿರುವುದೆಲ್ಲವೂ ಪ್ರಭುವಿಗೆ ಸ್ತೋತ್ರವಾಗಲಿ. ಅಲ್ಲೆಲೂಯ. ಶ್ಲೋಕ. ಪರಿಶುದ್ಧರು, 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 ಸರ್ವಶಕ್ತರಾದ ದೇವರು ಪರಿಶುದ್ಧರು. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ನೀಡನೆಗೆ ನಿನ್ನ ಶಾಸ್ತ್ರದ ಅರಿವನ್ನು ಪೂರ್ಣ ಮನದಿಂದ ಆಚರಿಸುವೆನದನ್ನು. ಅಲ್ಲೆಲೂಯ. ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಜೆರುಸಲೇಮಿಗೆ ಸಮೀಪದಲ್ಲೇ ಇದ್ದರು. ಅವರ ಮಾತುಗಳನ್ನು ಕೇಳುತ್ತಿದ್ದ ಜನರು
ದೇವರ ಸಾಮ್ರಾಜ್ಯ ಇದೀಗಲೇ ಪ್ರತ್ಯಕ್ಷವಾಗುವುದೆಂದು ಭಾವಿಸಿದರು. ಈ ಕಾರಣ ಯೇಸು ಅವರಿಗೆ ಒಂದು ಸಾಮರ್ಥ್ಯವನ್ನು ಹೇಳಿದರು. ಕುಲೀನನೊಬ್ಬ ಪದವಿಯನ್ನು ಗಳಿಸಿ ಬರಲು ದೂರದ ರಾಜಧಾನಿಗೆ ಹೊರಡುವಾಗ ತನ್ನ 10 ಮಂದಿ ಸೇವಕರನ್ನು ಕರೆದು ಒಬ್ಬೊಬ್ಬನಿಗೂ ಒಂದರಂತೆ 10 ಚಿನ್ನದ ನಾಣ್ಯಗಳನ್ನು ಕೊಟ್ಟು, ನಾನು ಬರುವ ತನಕ ವ್ಯಾಪಾರ ಮಾಡಿಕೊಂಡಿರಿ ಎಂದು ಹೇಳಿ ಹೋದ. ಅವನ ನಾಡಿಗರಾದರೋ ಅವನನ್ನು ದ್ವೇಷಿಸುತ್ತಿದ್ದರು. ಅವನು ನಮಗೆ ರಾಜನಾಗುವುದು ಬೇಡ ಎಂದು ತಿಳಿಸಲು ಅವನ ಹಿಂದೆಯೇ ತಮ್ಮ ಪ್ರತಿನಿಧಿಗಳನ್ನು ಕಳುಹಿಸಿದರು. ಆದರೂ ಅವನು ರಾಜ ಪದವಿಯನ್ನು ಪಡೆದು ಹಿಂತಿರುಗಿ ಬಂದ. ತನ್ನಿಂದ ಹಣ ಪಡೆದ ಸೇವಕರು ವ್ಯಾಪಾರ ಮಾಡಿ ಎಷ್ಟೆಷ್ಟು ಲಾಭ ಗಳಿಸಿದ್ದಾರೆಂದು ತಿಳಿದುಕೊಳ್ಳುವುದಕ್ಕಾಗಿ ಅವರನ್ನು ಕೂಡಲೇ ತನ್ನ ಬಳಿಗೆ ಕರೆತರಲು ಆಜ್ಞಾಪಿಸಿದ. ಮೊದಲನೆಯವನು ಮುಂದೆ ಬಂದು, ಪ್ರಭು, ನಿಮ್ಮ 1 ನಾಣ್ಯದಿಂದ ನಾನು 10 ನಾಣ್ಯಗಳನ್ನು ಸಂಪಾದಿಸಿದ್ದೇನೆ ಎಂದ. ಅದಕ್ಕೆ ಅವನು, ಬಲ, ನೀನು ಒಳ್ಳೆಯ ಸೇವಕ, ಸ್ವಲ್ಪದರಲ್ಲಿ ನೀನು ಪ್ರಾಮಾಣಿಕನಾಗಿದ್ದೆ, ಆದ್ದರಿಂದ 10 ಪಟ್ಟಣಗಳಿಗೆ ಅಧಿಪತಿಯಾಗಿರು ಎಂದ. ಎರಡನೆಯ ಸೇವಕನು ಬಂದು, ಪ್ರಭು, ನೀವು ಕೊಟ್ಟ 1 ನಾಣ್ಯದಿಂದ 5 ನಾಣ್ಯಗಳನ್ನು ಸಂಪಾದಿಸಿದ್ದೇನೆ ಎಂದ. ಅದಕ್ಕೆ ರಾಜ, ನೀನು 5 ಪಟ್ಟಣಗಳಿಗೆ ಅಧಿಪತಿಯಾಗಿರು ಎಂದ. ಬಳಿಕ ಮತ್ತೊಬ್ಬ ಸೇವಕನು ಬಂದು, ಇಗೋ ಪ್ರಭು, ನಿಮ್ಮ ಚಿನ್ನದ ನಾಣ್ಯ, ನಿಮಗೆ ಭಯಪಟ್ಟು ಇದನ್ನು ಬಟ್ಟೆಯಲ್ಲಿ ಭದ್ರವಾಗಿ ಕಟ್ಟಿ ಇಟ್ಟಿದ್ದೆ, ಏಕೆಂದರೆ ನೀವು ಕಠಿಣ ಮನುಷ್ಯರು. ನೀವು ಕೂಡಿಡುವುದನ್ನು ಕೊಂಡು ಹೋಗುತ್ತೀರಿ, ಬಿತ್ತದನ್ನು ಕೊಯ್ಲು ಮಾಡುತ್ತೀರಿ ಎಂದ. ರಾಜ ಅವನನ್ನು ನೋಡಿ, ಬಲ ದುಷ್ಟ ಸೇವಕನೇ, ನೀನು ಆಡಿದ ಮಾತಿನಿಂದಲೇ ನಿನಗೆ ತೀರ್ಪು ಕೊಡುತ್ತೇನೆ. ನಾನು ಕೂಡಿಡದನ್ನು ಕೊಂಡು ಹೋಗುವ, ಬಿತ್ತದನ್ನು ಕೊಯ್ಲು ಮಾಡುವ ಕಠಿಣ ಮನುಷ್ಯನೆಂದು ನಿನಗೆ ತಿಳಿದಿತ್ತು ಅಲ್ಲವೇ? ಹಾಗಾದರೆ ನನ್ನ ಹಣವನ್ನೇಕೆ ಬಡ್ಡಿ ಅಂಗಡಿಯಲ್ಲಿ ಹಾಕಿಡಲಿಲ್ಲ? ನಾನು ಬಂದು ಬಡ್ಡಿ ಸಮೇತ ನನ್ನ ಅಸಲನ್ನು ತೆಗೆದುಕೊಳ್ಳುತ್ತಿದ್ದೇನಲ್ಲ ಎಂದು ಹೇಳಿ ಪರಿಚಾರಕನಿಗೆ, ಇವನಿಂದ ಆ ಚಿನ್ನದ ನಾಣ್ಯವನ್ನು ಕಿತ್ತು 10 ನಾಣ್ಯವುಳ್ಳವನಿಗೆ ಕೊಡಿ ಎಂದ. ಅದಕ್ಕವರು, ಪ್ರಭು, ಅವನಲ್ಲಿ ಈಗಾಗಲೇ 10 ನಾಣ್ಯಗಳಿವೆಯಲ್ಲ ಎಂದರು. ಆಗ ರಾಜ, ಉಳ್ಳ ಪ್ರತಿಯೊಬ್ಬನಿಗೆ ಇನ್ನು ಹೆಚ್ಚು ಕೊಡಲಾಗುತ್ತದೆ, ಇಲ್ಲದವನಿಂದ ಇರುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ, ಇದು ನಿಶ್ಚಯ ಎಂದ. ಅಲ್ಲದೆ ನಾನು ತಮಗೆ ರಾಜನಾಗುವುದು ಬೇಡವೆಂದ ನನ್ನ ಶತ್ರುಗಳನ್ನು ಇಲ್ಲಿಗೆ ಎಳೆದು ತಂದು ನನ್ನ ಮುಂದೆಯೇ ಸಂಹರಿಸಿರಿ ಎಂದ. ಇದನ್ನೆಲ್ಲ ಹೇಳಿ ಆದ ಮೇಲೆ ಯೇಸು ಅವರೆಲ್ಲರಿಗಿಂತ ಮುಂದಾಗಿ ನಡೆದು ಜೆರುಸಲೇಮಿನತ್ತ ತೆರಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ.